ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗ್ರಾಮದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಈ ಗ್ರಾಮ ದೇವತೆಯ ಜಾತ್ರೆ ಮಂಗಳವಾರ ಬೆಳಗಿನ ಮುಂಜಾನೆಯಲ್ಲಿ ಊರ ಹೊರಗಿನ ಹಳ್ಳಕ್ಕೆ ಗ್ರಾಮ ದೇವತೆ ರಥವನ್ನ ದೇವತೆಯನ್ನ ಕರೆದೊಯ್ದು ಹಳ್ಳದ ದಂಡೆಯ ದಡದಲ್ಲಿ ಊರಿನ ಪ್ರಮುಖರ ಸಮ್ಮುಖದಲ್ಲಿ ಗಂಗಾ ಸ್ನಾನ ಮಾಡಿಸಿ ತದನಂತರ ಊರಿನ ಎಲ್ಲರೂ ಸೇರಿ ದೇವತೆಯ ರಥವನ್ನ ದೇವಸ್ಥಾನದವರೆಗೆ ಎಳೆಯಲಾಗುತ್ತೆ. ಈ ಜಾತ್ರೆಯ ವಿಶೇಷ ಏನಂದ್ರೆ ಗ್ರಾಮ ದೇವತೆಗಳು ಆಯಾ ಗ್ರಾಮಗಳ ಹುಟ್ಟಿನಿಂದ ಅಲ್ಲಿದ್ದವರು. ಕಾಡಿನಿಂದ ನಾಡಿಗೆ ಮಾನವನ ಪಯಣ ಆರಂಭ ಆದ ದಿನಗಳಲ್ಲಿ ತನ್ನ ಕಾವಲಿಗೆ ಒಂದು ದೇವರು ಇರಬೇಕು ಎಂದು ಒಂದು ಕಲ್ಲನ್ನು ಇಟ್ಟು ಅದನ್ನೇ ದೇವಿ ಎಂದು ಭಾವಿಸಿ ಊರನ್ನ ಕಟ್ಟಿದ. ಹೀಗಾಗಿ ಈಗಲೂ ಬಹುತೇಕ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳು ನಿರಾಕಾರ ಕಲ್ಲಿನ ರೂಪದಲ್ಲಿ ಪೂಜೆ ಪಡೆಯುತ್ತಿವೆ. ಗ್ರಾಮ ದೇವತೆಗಳು ಒಂದು ಗ್ರಾಮ ಅಥವಾ ಒಂದು ಸೀಮೆಯ ರಕ್ಷಣೆ ಮತ್ತು ಸಮೃದ್ಧಿಗಾಗಿ ವಿಶೇಷವಾಗಿ ಪೂಜಿಸಲ್ಪಡುವ ದೇವತೆ ಗ್ರಾಮ ದೇವತೆ ಆಗ್ತಾರೆ. ಈ ಜಾತ್ರಾ ಮಹೋತ್ಸವ ಗ್ರಾಮ ದೇವತೆ ಎಂಬ ಪದವು ಗ್ರಾಮ ಮತ್ತು ದೇವತಾ ದೇವತೆ ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.